ಲಿಂಬಾವಳಿ ಕ್ಷೇತ್ರದಲ್ಲಿ ಭೂಗಳ್ಳರಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕೆರೆ ಅಂಗಳಕ್ಕೆ ಕಣ್ಣು ಮುಚ್ಚಿ ಕುಳಿತ ಭ್ರಷ್ಟ ಅಧಿಕಾರಿಗಳು. ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಭೂಗಳ್ಳರು ಇರುವ ಕ್ಷೇತ್ರ ಎಂದರೆ ಮಂಜುಳಾ ಲಿಂಬಾವಳಿಯವರ ಕ್ಷೇತ್ರ ಎನ್ನುವುದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು. ಇಲ್ಲಿನ ಕೆರೆ ಕುಂಟೆಗಳು ದಿನದಿಂದ ದಿನಕ್ಕೆ ಸದ್ದಿಲ್ಲದೆ ಭೂಗಳ್ಳರ ಪಾಲಾಗುತ್ತಿರುವ ದಂಧೆ ನಡೆದೇ ಇದೆ. ಅದಕ್ಕೊಂದು ತಾಜಾ ಉದಾಹರಣೆಯನ್ನು ತಮ್ಮ ಮುಂದೆ ಇಡುತ್ತಿದ್ದೇವೆ, ದಯವಿಟ್ಟು ಗಮನಿಸಿ. ಮಾದೇಪುರ ಕ್ಷೇತ್ರದ ಜುನ್ಸಂದ್ರ ಗ್ರಾಮದ ಸರ್ಕಾರಿ ಕೆರೆ ಅಂಗಳ ಸರ್ವೆ ನಂಬರ್ 32ರಲ್ಲಿರುವ 24 ಎಕರೆ 33 ಗುಂಟೆ ಜಾಗವನ್ನು ನಕಲಿ ದಾಖಲೆಗಳ ಮೂಲಕ ಕಬಳಿಸಲು ಮುಂದಾಗಿರುವುದು ಬೆಳಕಿಗೆ ಬಂದಿದೆ. ಈ ಸಂಬಂಧ ದಲಿತ ಮುಖಂಡರಾದ ಮಾವಳ್ಳಿ ಶಂಕರ್ ಅವರು ಸಹ ಮುಂದೆ ಬಂದಿದ್ದು ಭೂಗಳ್ಳರ ವಿರುದ್ಧ ಹೋರಾಟ ನಡೆಸಲು ಮುಂದಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕೆರೆ ಅಂಗಳ ಜಮೀನನ್ನು ಬಲಿಷ್ಠರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬಳಿಸಲು ಸಕಲ ಸಿದ್ಧತೆಯನ್ನು ನಡೆಸಿದ್ದಾರೆ. ಇದಕ್ಕೆ ರಾಜಕೀಯ ಮುಖಂಡರು ಬೆಂಬಲಕ್ಕೆ ಇರುವುದು ಖಚಿತವಾಗಿದೆ. ಈ ಕುರಿತಂತೆ ಜುನ್ಸಂದ್ರ ಗ್ರಾಮಸ್ಥರು ಚಾನಲ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ನಿಜಕ್ಕೂ ಇದೊಂದು ಬೇಸರದ ಸಂಗತಿ. ಸರ್ಜಾಪುರ ಮುಖ್ಯ ರಸ್ತೆಯ ಸಮೀಪದ ಜುನ್ಸಂದ್ರ ಗ್ರಾಮದ ಸರ್ವೆ ನಂಬರ್ 13/4, 13/5, 13/6, 13/7 ಹಾಗೂ 13/8ರಲ್ಲಿರುವ ಸ್ವತ್ತುಗಳು ಜೋಡಿ ಗ್ರಾಮ 1955ರಲ್ಲಿ ರದ್ದಾಗಿರುತ್ತದೆ. ಆದರೆ ಸದ್ಯ ರಾತ್ರೋರಾತ್ರಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಡೀ ಸರ್ಕಾರಿ ಕೆರೆ ಅಂಗಳವನ್ನು ಕಬಳಿಸಲು ಭೂಗಳ್ಳರು ಮುಂದಾಗಿರುವುದು ತಿಳಿದು ಬಂದಿದೆ. ಈಗಾಗಲೇ ಕಬಳಿಕೆಯಾಗುತ್ತಿರುವ ಸರ್ಕಾರಿ ಜಾಗದಲ್ಲಿ ಈ ಹಿಂದೆ ಬಿಬಿಎಂಪಿ ಜಂಟಿ ಆಯುಕ್ತರ ಸಮ್ಮುಖದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನಾಮಫಲಕವನ್ನು ಅಳವಡಿಸಲಾಗಿತ್ತು. ಆದರೆ ಭೂಗಳ್ಳರು ಏಕಾಏಕಿ ಅಂಬೇಡ್ಕರ್ ನಾಮಫಲಕವನ್ನು ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ. ಸರ್ಕಾರಿ ಜಾಗವನ್ನು ಕಬಳಿಸಲು ಮುಂದಾಗಿದ್ದಾರೆ ಎಂದು ಸ್ಥಳೀಯ ದಲಿತ ಮುಖಂಡರು ಚಾನಲ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನಿಜ, ಮಾದೇಪುರ ಕ್ಷೇತ್ರದಲ್ಲಿ ಬಹುತೇಕ ಎಲ್ಲ ಹೋಬಳಿ ಮಟ್ಟದಲ್ಲಿನ ಬಿಜೆಪಿ ಮುಖಂಡರು ಸರ್ಕಾರಿ ಜಾಗಗಳನ್ನು ರಾತ್ರೋರಾತ್ರಿ ಕಬಳಿಸುತ್ತಿದ್ದಾರೆ. ಜೊತೆಗೆ ವಿರೋಧ ಪಕ್ಷದ ಕಾಂಗ್ರೆಸ್ ಮುಖಂಡರು ಸಹ ಕೈ ಜೋಡಿಸುತ್ತಿರುವುದು ಖಚಿತವಾಗಿದೆ. ಹಾಗಾಗಿ ಮಾದೇಪುರ ಕ್ಷೇತ್ರ ವಿರೋಧ ಪಕ್ಷದವರು ಇಲ್ಲದ ಕ್ಷೇತ್ರ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಹಾಗಾಗಿಯೇ ಬಿಜೆಪಿ ಮುಖಂಡ ಅರವಿಂದ್ ಲಿಂಬಾವಳಿ ಹಾಗೂ MLA ಮಂಜುಳಾ ಲಿಂಬಾವಳಿ ಅವರ ದರ್ಬಾರ್ ನಡೆಯುತ್ತಿದೆ ಎನ್ನುವ ಮಾತು ಕೇಳಿಬರುತ್ತದೆ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.